ಅಡ್ಡಮತದಾನವನ್ನು ಗಂಭೀರವಾಗಿ ಪರಿಗಣಿಸಿದ ಈಗ ಹೈಕಮಾಂಡ್ ರಾಜ್ಯ ಬಿಜೆಪಿ ನಾಯಕರಿಗೆ ಹೈಕಮಾಂಡ್ ಬುಲಾವ್ ನೀಡಿದೆ. ಜೂನ್ 23ನೇ ತಾರೀಕು ದೆಹಲಿಗೆ ಬನ್ನಿ ಅನ್ನುವಂಥದ್ರ ಬಗ್ಗೆ ಈಗ ಸೂಚನೆಯನ್ನ ಕೊಟ್ಟಿದೆ. ವಿಜಯೇಂದ್ರ ಮತ್ತು ಆರ್ ಅಶೋಕ್ ಇಬ್ಬರಿಗೂ ಕೂಡ ಹೈಕಮಾಂಡ್ ಬುಲಾವ್ ನೀಡಿದೆ. ಅಡ್ಡಮತದಾನ ಯಾಕಾಯ್ತು ಅಂತ ಹೇಳಿ ವಿಚಾರಿಸೋದಕ್ಕೆ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅವರು ಈಗ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ. ಇಬ್ಬರು ಕೂಡ ಆರ್ ಅಶೋಕ್ ಮತ್ತು ವಿಜಯೇಂದ್ರ ಇಬ್ಬರು ಕೂಡ 23ನೇ ತಾರೀಕು ಡೆಲ್ಲಿಗೆ ಹೋಗಬೇಕಾಗತ್ತೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಬೇಕಾಗತ್ತೆ. ಸೊ ಅಲ್ಲಿ ಏನು ಹೇಳ್ತಾರೆ, ಏನು ಕಾರಣಗಳನ್ನು ಕೊಡ್ತಾರೆ ಅನ್ನುವಂಥದ್ದು ಕುತೂಹಲ. ಯಾಕಂದರೆ ಈಗಾಗಲೇ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕಾಗಿರುವಂಥ ಒಂದು ವಿಚಾರ ಇದು. ಈಗ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ JDS ಮತ್ತು BJP ಇಬ್ಬರು ಸೇರಿ 11 ಅಡ್ಡ ಮತದಾನಗಳಾಗಿವೆ ಅನ್ನುವಂಥದ್ದು ಸ್ಪಷ್ಟ ಈಗಾಗಲೇ ಅದು. ಸೊ ಅದರಲ್ಲಿ BJP ಅವರೆಷ್ಟು, JDS ಅವರೆಷ್ಟು ಅನ್ನುವಂಥದ್ದನ್ನು ಈಗ ಪತ್ತೆ ಮಾಡಬೇಕಾಗಿದೆ. ಈಗ BJP ಹೇಳ್ಕೊಳ್ತಾ ಇರುವಂಥದ್ದು ಇಲ್ಲ ನಮ್ಮ ಕಡೆಯಿಂದ 3 ಅಡ್ಡ ಮತದಾನ ಆಗಿರಬಹುದು. ಯಾಕಂದರೆ ನಾವು 30 ಏನು ಹೇಳಿದ್ವಿ ಅವರಿಗೆ ಅಸೈನ್ ಮಾಡಿದ್ವಿ, ಆ 30ರಲ್ಲಿ 27 ಮಾತ್ರ ಬಂದಿರೋದು. ಸೊ ಹಾಗಾಗಿ ಅಲ್ಲಿ 3 ಅಡ್ಡ ಮತದಾನ ಆಗಿರ್ಬೋದು. ಇನ್ನೊಂದು ಸಿಂಧು ಆಯಿತು. ಸೊ ಅದನ್ನು ನಾವು ಈ ವ್ಯಾಪ್ತಿಗೆ ತರೋದಕ್ಕೆ ಆಗತ್ತಾ ಇಲ್ವಾ ಅನ್ನುವಂಥದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡಬೇಕಾಗತ್ತೆ ಅನ್ನುವಂಥದ್ದು. ಸೊ ಹಾಗಾಗಿ ಈಗ BJPಯ ಇಬ್ಬರು ನಾಯಕರುಗಳಿಗೆ ರಾಜ್ಯಾಧ್ಯಕ್ಷ ಮತ್ತು ವಿಪಕ್ಷ ನಾಯಕ ಇಬ್ಬರಿಗೂ ಕೂಡ ಹೈಕಮಾಂಡ್ ಬುಲಾವ್ ನೀಡಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಪ್ರಮೋದ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಪ್ರಮೋದ್, ಈಗ ಆಬ್ವಿಯಸ್ ಬೆಳವಣಿಗೆ ಅನ್ಸುತ್ತೆ, ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ. ಯಾಕಂದರೆ ಈ ಥರದೊಂದು ಅಡ್ಡ ಮತದಾನ ಆಗಿದೆ ಅಂತ ಹೇಳಿದ್ರೆ ಇದೊಂದು ಸೀರಿಯಸ್ ವಿಚಾರ. ಸೊ ಹಾಗಾಗಿನೇ ಬಹುಶಃ ಈಗ ಹೈಕಮಾಂಡ್ ಕೂಡ ಇದನ್ನು ಸೀರಿಯಸ್ ಆಗಿ ತಗೊಂಡು ಇಬ್ಬರನ್ನೂ ಕೂಡ ಡೆಲ್ಲಿಗೆ ಕರೆಸ್ತಾ ಇದೆ. ಬಹಳ ಪ್ರಮುಖವಾದಂಥ ವಿಚಾರ ಅಂತ ಹೇಳಿದ್ರೆ ಇದೇ ಕಾರಣನ ಇಟ್ಕೊಂಡು ಏನಾದರೂ ಬದಲಾವಣೆಗಳನ್ನು ನಿರೀಕ್ಷಿಸಬಹುದಾ? BJPಯಲ್ಲಿ ಏನಾದರೂ ನಾಯಕತ್ವದ ಬದಲಾವಣೆಗೂ ಕೂಡ ಇದು ನಾಂದಿ ಹಾಡಬಹುದಾ ಪ್ರಮೋದ್? ರೆಮಾನ್, ಈಗ ಬದಲಾವಣೆ ಅನ್ನೋದು ಸ್ವಲ್ಪ ಟು ಅರ್ಲಿ ಟು ಸೇ. ಈಗಾಗಲೇ ತತ್ಕ್ಷಣಕ್ಕೆ ಈ ಥರ ಇದೇ ಒಂದು ಕಾರಣ ಇಟ್ಕೊಂಡು ಬದಲಾವಣೆ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಅಫ್ಕೋರ್ಸ್ ರಾಜಕಾರಣವನ್ನು ನೀವು ವಿಮರ್ಶೆ ಮಾಡಿದಾಗ, ರಾಜಕಾರಣವನ್ನು ಪರಿಶೀಲಿಸಿದಾಗ ಇದೇ ಮೊದಲಲ್ಲ, ಹಿಂದೆ ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಾಗಿದೆ. ಯಡಿಯೂರಪ್ಪನವ್ರ ಕಾಲದಲ್ಲೇ ಹಿಂದೆ ವಿಜಯ್ ಮಲ್ಯ ರಾಜ್ಯಸಭೆಗೆ ನಿಂತ ಸಂದರ್ಭದಲ್ಲೂ ಕೂಡ 6 BJPಯ ಶಾಸಕರು ಆವಾಗ ಅಡ್ಡ ಮತದಾನ ಮಾಡಿದ್ರು. ಜೊತೆಗೆ BB ಶಿವಪ್ಪ ಅಂತ ಘಟಾನುಘಟಿ ನಾಯಕರು ಕೂಡ ಅಡ್ಡ ಮತದಾನ ಮಾಡಿದ್ರು. ಹೀಗಾಗಿ ಇಂಥ ಘಟನೆಗಳು ಸಾಕಷ್ಟು ಭಾರಿಯಾಗಿದೆ. ಆದರೆ ಈಗ ಇಲ್ಲಿರುವಂಥ ಪ್ರಶ್ನೆ ಅಂದರೆ BJP ಈಗಿರುವಂಥ ಸಂದರ್ಭ, BJPಯ ಈಗಿರುವಂಥ ಶಕ್ತಿ, BJPಯ ಈಗಿನ ಹೈಕಮಾಂಡ್. ಹೀಗಾಗಿ ಇಂಥ ಬಲಿಷ್ಠ ಹೈಕಮಾಂಡ್ ಇದ್ದರೂ ಕೂಡ ಇಷ್ಟೊಂದು ಶಿಸ್ತು, ಡಿಸಿಪ್ಲಿನು ಮತ್ತು ಪಕ್ಷದ ಆರ್ಗನೈಸೇಷನ್ಸ್ ಬಗ್ಗೆ ಮಾತನಾಡ್ತಾ ಇರುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿರುವಂಥ ಘಟನೆ ಸಹಜವಾಗಿ ಒಂದು ಮುಜುಗರದ ವಿಚಾರ. ಜೊತೆಗೆ ದೇಶದ ಇತರೆ ಭಾಗದಲ್ಲಿ ಅಫ್ಕೋರ್ಸ್ ಅಲ್ಲೆಲ್ಲವೂ ಕೂಡ ಬೇರೆ ಬೇರೆ ಸರ್ಕಾರಗಳಿದೆ, ಅಂದರೆ BJPಯ ಸರ್ಕಾರಗಳಿದೆ. ಅಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನಿಂದ ಇವರಿಗೆ ಮತಗಳು ಬಂದಿದೆ. ಆದರೆ ಇಲ್ಲಿ ಕಾಂಗ್ರೆಸ್ ಇರುವಂಥ ಸರ್ಕಾರದಲ್ಲಿ BJPಯ ಮತಗಳು ಕಾಂಗ್ರೆಸ್ಗೆ ಹೋಗಿರುವಂಥ ವಿಚಾರದಲ್ಲಿ ಸಹಜವಾಗಿ ಒಂದು ರೀತಿ ಮುಜುಗರದ ವಿಚಾರ. ಈ ಒಂದು ವಿಚಾರದಲ್ಲಿ ಪಕ್ಷವನ್ನು ಇನ್ನಷ್ಟು ಸಮರ್ಥವಾಗಿ ಸಂಘಟನೆ ಮಾಡುವಂಥ ನಿಟ್ಟಿನಲ್ಲಿ ಇದು ಏನು ತೋರಿಸತ್ತಪ್ಪ ಅಂದರೆ, ಶಾಸಕಾಂಗ ಪಕ್ಷ ಒಂದು ಕಡೆಗೆ, ಪಕ್ಷ ಇನ್ನೊಂದು ಕಡೆಗೆ, ಇದರ ಜೊತೆಗೆ ಆಗ್ತಾ ಇರುವಂಥ ಬೆಳವಣಿಗೆಗಳ ಅಂತರ ಮತ್ತೊಂದು ಕಡೆಗೆ. ಹೀಗಾಗಿ ಪಕ್ಷದ ಶಾಸಕಾಂಗ ಪಕ್ಷ ಮತ್ತು ಆರ್ಗನೈಸೇಷನ್ ನಡುವೆ ಒಂದು ರೀತಿಯ ಅಂತರ ಇದೆಯೋ, ಅಥವಾ ಸರಿಯಾದಂಥ ಸಿಂಕ್ರನೈಸೇಷನ್ಸ್ ಇಲ್ವೋ, ಅಥವಾ ಇನ್ನಿಷ್ಟು ಕಮ್ಯುನಿಕೇಷನ್ಸ್ ಆಗಬೇಕಾಗಿದೆಯೋ, ಇದೆಲ್ಲವೂ ಕೂಡ ಒಂದು ಸಣ್ಣ ಗ್ಯಾಪ್ಗಳು ಅಲ್ಲಿ ಖಂಡಿತವಾಗ್ಲೂ ಕಾಣುತ್ತೆ. ಅದರಲ್ಲೂ ಪ್ರಮುಖ ಶಾಸಕರು, ಅದರಲ್ಲೂ ಯಾರು ಡಿಪೆಂಡೆಂಟ್ ಆಗ್ಬೋದಾಗಿತ್ತು ಅಂಥ ಶಾಸಕರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿದ್ದಾರೆ ಅನ್ನುವಂಥದ್ದು BJP ನಾಯಕರಿಗೂ ಕೂಡ ಅದನ್ನು ಅರಗಿಸ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ, ಅದನ್ನು ತಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ. ಈ ಒಂದು ಕಾರಣಕ್ಕೋಸ್ಕರ ಹೈಕಮಾಂಡ್ ನಾಯಕರ ಜೊತೆಗೆ ಕೂಡ ಮಾತನಾಡ್ತಿದ್ದಾರೆ. ಈಗ ಸಮಿತಿ ಎಲ್ಲ ಮಾಡ್ತಾ ಇದ್ದಾರೆ. ಇದೇನೇ ಮಾಡಿದ್ರು ರೆಹಮಾನ್, ಇದೆಲ್ಲವೂ ಕೂಡ ಪೋಸ್ಟ್ ಮಾರ್ಟಮ್ ಆಗುತ್ತೆ. ಹೀಗಾಗಿ ಎಲ್ಲ ಬೆಳವಣಿಗೆ ಅಟ್ ದ ಸೇಮ್ ಟೈಮ್ ಮತ್ತೊಂದು ಡೆವಲಪ್ಮೆಂಟ್ ಅಂದರೆ, ಈಗ ರಾಧಾ ಮೋಹನ್ ದಾಸ್ ಅವರು ನಿನ್ನೆ ಎಲ್ಲೂ ಕೂಡ ಬರಲೇ ಇಲ್ಲ, ಒಂದು ಶಾಸಕರ ಸಭೆ ಕೂಡ ಮಾಡಿಲ್ಲ, ಕೋರ್ಡಿನೇಷನ್ ಕೂಡ ಮಾಡಿಲ್ಲ. ಅವ್ರ ಮೇಲೂ ಕೂಡ ಒಂದು NDA ಅಭ್ಯರ್ಥಿಗಳನ್ನ ಗೆಲ್ಲಿಸುವಂಥ ಜವಾಬ್ದಾರಿ ಅವ್ರ ಮೇಲೂ ಕೂಡ ಇತ್ತು. ಬೇರೆ ಸುರ್ಜೇವಾಲಾ ಅವರು 2-3 ದಿನಗಳಿಂದ ಇಲ್ಲೇ ಬಿಟ್ಬಿಟ್ಟು ಅವರ ಸರ್ಕಾರವೇ ಇದ್ದರೂ ಕೂಡ, ಅವರ ಪಕ್ಷವೇ ಆಡಳಿತದಲ್ಲಿದ್ದರೂ ಕೂಡ, ಆದರೂ ಕೂಡ ಅವರು ಮುಂದೆ ಬಂದು ನಿಂತು ಆ ಕೋರ್ಡಿನೇಷನನ್ನು ಮಾಡಿದ್ದಾರೆ. BJPಲಿ ಅದು ಕಂಡು ಬರ್ತಾ ಇಲ್ಲ, ಆ ಕೋರ್ಡಿನೇಷನ್ ಕಂಡು ಬರ್ತಾ ಇಲ್ಲ. ಮೊದಲೇ ಒಂದು ಮೀಟಿಂಗ್ ಮಾಡೋದಾಗಲಿ ಅಥವಾ ಸಿಂಕ್ರನೈಸ್ ಮಾಡೋದಾಗಲಿ, ಎಲ್ಲವನ್ನೂ ಕೂಡ ಹಿಡಿದಿಟ್ಕೊಳ್ಳೋದಾಗಲಿ ಅಂತ ಯಾವ ಡೆವಲಪ್ಮೆಂಟ್ಗಳು ಕೂಡ ಕಂಡು ಬರ್ತಾ ಇಲ್ಲ. ಹೀಗಾಗಿ ಯಾರೋ ಮಾಡ್ತಾರೆ, ಅವರು ಮಾಡಿದ್ರೆ ಮಾಡ್ಕೊಳ್ಳಿ ಅನ್ನುವಂಥ ಒಂದು ಸ್ವಭಾವನೋ ಅಥವಾ ಆ ರೀತಿಯಂಥ ಒಂದು ನಿರ್ಧಾರವೋ ನಿಲುವು ಇದ್ದಂತೆ BJPಲಿ ಕಂಡು ಬರ್ತಾ ಇದೆ. ಈ ಎಲ್ಲದರ ಪರಿಣಾಮವಾಗಿ, ಈ ಕಮ್ಯುನಿಕೇಷನ್ ಗ್ಯಾಪ್ನ ಪರಿಣಾಮವಾಗಿ ಇವತ್ತು ಇಂಥ ಒಂದು ಫಲಿತಾಂಶ ಅಥವಾ ಇಂಥ ಒಂದು ಸಂದರ್ಭ ಹೇಳ್ಬೋದು. BJP ರೆಹಮಾನ್, 2 ಗೆದ್ದಿದ್ದೀವಿ, ನಮಗೇನು ತೊಂದರೆ ಆಗಲ್ಲ. ಅಫ್ಕೋರ್ಸ್ ಗೆದ್ದಿದ್ದೀರಿ, ಬಟ್ ಎಟ್ ದ ಕ್ಯಾಸ್ಟ್ ಆಫ್ ನಿಮ್ಮದೇ 7 ಜನ ವೋಟ್ ಆ ಕಡೆ ಹೋಗಿರುವಂಥ ಸಂದರ್ಭದಲ್ಲಿ. ಹೀಗಾಗಿ ಇದೆಲ್ಲವೂ ಕೂಡ ಪರಿಗಣನೆ ಆಗುತ್ತೆ. ಇದು ಸದ್ಯಕ್ಕೆ ಮೇಲ್ನೋಟಕ್ಕೆ ಸಣ್ಣ ತೂತಿದೆ ಅಷ್ಟೇ, ಸಣ್ಣ ಡ್ಯಾಮೇಜ್ ಇದೆ ಅಂತ ಹೇಳ್ಬೋದು. ಆದರೆ ಈ ಸಣ್ಣ ಡ್ಯಾಮೇಜೇ ಮುಂದೆ ಬಹುದೊಡ್ಡ ಕೋಟೆಯನ್ನು, ಡ್ಯಾಮನ್ನು ಒಡೆದಾಕುವಂಥ ಶಕ್ತಿ ಇರುತ್ತೆ. ಹೀಗಾಗಿ ಈಗಲೇ ಅದಕ್ಕೆ ಸರಿ ಮಾಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ದೃಷ್ಟಿ ನೆಟ್ಟುವಂಥ ಸಾಧ್ಯತೆ ದಟ್ಟವಾಗಿ ಕಂಡು ಬರ್ತಾ ಇದೆ ರೆಹಮಾನ್. ಓಕೆ, ಥ್ಯಾಂಕ್ ಯು ಪ್ರಮೋದ್.